Please let me share the screen. Thank you. Yes, my take brother. Not yet. 1 second. See, brother. Yeah, now, thank you. Good evening, and it's such a joy for me to again come to you through Zoom. ಶುಭ ಸಂಜೆ ಮತ್ತು ಈ ರೀತಿಯಾಗಿ ಝೂಮ್ ನಲ್ಲಿ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ನನಗೆ ಬಹಳ ಸಂತೋಷ. I want to thank God for this opportunity to study God's word together. ಒಟ್ಟಾಗಿ ದೇವರ ವಾಕ್ಯವನ್ನು ಕಲಿಯಲಿಕ್ಕೋಸ್ಕರವಾಗಿ ದೇವರು ಕೊಟ್ಟಂತ ಈ ಅವಕಾಶಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. I want to thank all of you for coming and thank you for the invitation. ನೀವೆಲ್ಲರೂ ಬಂದದಕ್ಕೋಸ್ಕರವಾಗಿಯೂ ಮತ್ತು ನಿಮ್ಮ ಆಮಂತ್ರಣಕ್ಕೋಸ್ಕರವಾಗಿಯೂ ವಂದನೆಗಳು. And I want to thank Brother Junior for an excellent job he did yesterday, and I hope that it will be the same today. ನಿನ್ನೆ ದಿನ ಸೌರ ಜೂನಿಯರ್ ಅವರು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ, ಈ ದಿನವೂ ಸಹ ಹಾಗೆ ಮಾಡ್ತಾರೆ ಎಂಬಂತಹ ಒಂದು ನಿರೀಕ್ಷೆಯಿದ್ದೇವೆ. So when we talk about the rapture of the church, ಸಭೆಯ ಎತ್ತಲ್ಪಡುವಿಕೆ ಕುರಿತಾಗಿ ನಾವು ಮಾತನಾಡುವಾಗ we are talking about Christ coming for the church to take God's people home. ಕ್ರಿಸ್ತನು ಸಭೆಗೋಸ್ಕರವಾಗಿ ಬಂದು ದೇವರ ಮಕ್ಕಳನ್ನ ಮನೆಗೆ ಕರೆಕೊಂಡು ಹೋಗುವಂತಹ ವಿಷಯವಾಗಿ ಮಾತನಾಡುತ್ತಾ ಇದ್ದೇವೆ. But before we look at the rapture, I just want to give you a quick overview of the future events. ಸಭೆ ಎತ್ತಲ್ಪಡುವಿಕೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಅಂಶಗಳ ಕುರಿತಾಗಿ ಅಥವಾ ವಿಷಯಗಳ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಬಹಳ ಬೇಗನೆ ಕ್ಲುಪ್ತವಾದಂತಹ ಆ ಒಂದು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. I was told that some of you are taking notes, so I'll be careful to speak as slowly as I can. ನೀವೆಲ್ಲರೂ ಸಹ ನೋಟ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ಹೇಳಲ್ಪಟ್ಟಿದ್ದೇನೆ. ಆದ್ರಿಂದ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ನಾನು ನಿಧಾನವಾಗಿ ಹೋಗ್ಲಿಕ್ಕೆ ಪ್ರಯತ್ನಿಸ್ತೇನೆ. So the first event that we are looking forward to is the rapture of the church, or the secret coming of Christ only for the church. ನಾವು ಬಹಳವಾಗಿ ಎದುರು ನೋಡುತ್ತಾ ಇರುವಂತಹ ಮೊದಲನೇ ವಿಷಯ ಯಾವುದೆಂಬುದಾಗಿ ನೋಡುವಾಗ ಸಭೆಯ ಎತ್ತಲ್ಪಡುವಿಕೆ ಅಥವಾ ಕ್ರಿಸ್ತನ ರಹಸ್ಯವಾದ ಬರೋಣ. As far as the church is concerned, that is the next event that will happen. ಸಭೆಯ ಕುರಿತಾಗಿ ನೋಡುವಾಗ ಮುಂದಿನ ಸಂಗತಿ ಅಥವಾ ತಕ್ಷಣದ ಸಂಗತಿ ನಡೆಯುವಂತದ್ದೇ ಆ ಒಂದು ವಿಷಯ. The second event afterwards is the second coming of Christ, but in between there will be the 7 years of tribulation. ಎರಡನೇ ಘಟನೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಬರುವಂತಹ ಎರಡನೇ ಬರಣದ ಮಧ್ಯದಲ್ಲಿ, ಅಂದ್ರೆ ಎರಡನೇ ಬರಣದ ಮೊದಲನೇ ವಿಷಯಕ್ಕೂ ಮತ್ತು ಎರಡನೇ ಸಾರಿಗೂ ಮಧ್ಯದಲ್ಲಿ 7 ವರ್ಷಗಳ ಕಾಲ ಇದೆ. ಅದು ಸಂಕಟ ಕಾಲ. So the rapture of the church and the resurrection of those believers who are dead before the coming of Christ will take place just before the tribulation period. ಸಭೆಯ ಎತ್ತಲ್ಪಡುವಿಕೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಮರಣ ಹೊಂದಿದಂತಹ ವಿಶ್ವಾಸಿಗಳು ನ್ಯಾಯತೀರ್ಪು ಅಥವಾ ಆ ಒಂದು ಸಂಕಟ ಕಾಲಕ್ಕಿಂತ ಮುಂಚಿತವಾಗಿ ಎತ್ತಲ್ಪಡುತ್ತಾರೆ. And during the time of tribulation, the church will be receiving the church's reward, which is known as the judgment seat of Christ, or the Bema seat. ಸಂಕಟ ಕಾಲದ ಅವಧಿಯಲ್ಲಿ ಆ ಒಂದು ಸಭೆಯು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ಸಭೆಗೆ ಬರಬೇಕಾದಂತಹ ವಿಶ್ವಾಸಿಗಳಿಗೆ ಬರಬೇಕಾದಂತಹ ಬಹುಮಾನಗಳನ್ನು ಪಡೆದುಕೊಳ್ಳುತ್ತಾ ಇರುತ್ತಾರೆ. ಅದುವೇ ಕ್ರಿಸ್ತನ ನ್ಯಾಯಾಸನ ಎಂಬುದಾಗಿ ನಾವು ಕರೆಯುತ್ತೇವೆ. This happens during the time of tribulation. The church will not be in the tribulation. Church will be with Christ in heaven. ಇದು ಸಂಕಟ ಕಾಲದ ಸಮಯದಲ್ಲಿ ನಡೆಯುವಂತಹ ಒಂದು ವಿಷಯವಾಗಿದೆ. ಆದ್ರೆ ಸಂಕಟ ಕಾಲ ಈ ಭೂಲೋಕದಲ್ಲಿ ನಡೆಯುವಂತಹ ಸಮಯದಲ್ಲಿ ಸಭೆಯು ಈ ಭೂಮಿಯ ಮೇಲೆ ಇರುವುದಿಲ್ಲ. ಸಭೆಯು ಕ್ರಿಸ್ತನೊಟ್ಟಿಗೆ ಮಧ್ಯಾಕಾಶದಲ್ಲಿ ಇರುವಂತದ್ದಾಗಿದೆ. At the end of the 7 year of tribulation, the Christ will come back, and that is known as the second coming of Christ. ಸಂಕಟ ಕಾಲದ ಅಂತ್ಯದಲ್ಲಿ ಕ್ರಿಸ್ತನು ತಿರುಗಿ ಬರುತ್ತಾನೆ. ಅದುವೇ ಕ್ರಿಸ್ತನ ಎರಡನೇ ಬರೋಣ ಎಂಬುದಾಗಿ ಕರೆಯಲ್ಪಡುತ್ತದೆ. At that point, what we read in Revelation 24-6, the first resurrection will happen. ಆ ಸಮಯದಲ್ಲಿಯೇ ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ
4ರಿಂದ 6ನೇ ವಚನದವರೆಗೆ ನಾವು ಓದುವಂತಹ ಸಮಯದಲ್ಲಿ ಅಲ್ಲಿ ಆ ಒಂದು ಸಂಕಟ ಕಾಲ ನಡೆಯುತ್ತದೆ ಎಂಬುದಾಗಿ ನೋಡ್ತೇವೆ. Right after that, within that time itself, there is something known as the sheep and goat judgment that will happen just before the millennium is ushered in. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಕುರಿಗಳಿಗೂ ಮತ್ತು ಮೇಕೆಗಳಿರುವಂತಹ ಒಂದು ವ್ಯತ್ಯಾಸ ಉಂಟು ಮಾಡ್ತದೆ. ಒನ್ ಸೆಕೆಂಡ್ ಪ್ಲೀಸ್. At the coming of Christ, at the second coming of Christ, there will be a judgment known as the sheep and goat judgment. This will happen just before the millennial kingdom begins, the 1,000-year reign of Christ. ಆ ಒಂದು 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿತವಾಗಿ ಮೇಕೆ ಮತ್ತು ಕುರಿಗಳ ಒಂದು ನ್ಯಾಯ ತೀರ್ಪು ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ನ್ಯಾಯ ತೀರ್ಪು ನಡೆಯುವಂತದ್ದಾಗಿದೆ. We read about that in Matthew's Gospel chapter 25, verses 30 to following. ನಾವು ಅದನ್ನ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ 32ನೇ ವಚನದಿಂದ ಮುಂದಕ್ಕೆ ನಾವು ಓದ್ತೇವೆ. Afterwards, there will be the 1,000-year reign of Christ, that is known as the millennial kingdom, and that is primarily meant for the Jewish nation. ಅದರ ನಂತರ ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆ ನಡೆಯುವಂತದ್ದಾಗಿದೆ. ಅದು ವಿಶೇಷವಾಗಿ ಯಹೂದ್ಯರಿಗೋಸ್ಕರವಾಗಿ ನಡೆಯುವಂತಹ ಒಂದು ರಾಜ್ಯಾಧಿಕಾರವಾಗಿದೆ. At the end of the 1,000-year reign of Christ, or at the end of the millennial kingdom, there will be a great war again, that is known as the Gog-Magog war. 1000 ವರ್ಷಗಳ ಆಳ್ವಿಕೆಯ ನಂತರದಲ್ಲಿ ಸ್ವಲ್ಪ ನಂತರದಲ್ಲಿಯೇ ಆ ಒಂದು ಯುದ್ಧವು ನಡೀಲಿಕ್ಕಿದೆ. ಆ ಯುದ್ಧದ ಹೆಸರೇ ಗೋಗ್-ಮಾಗೋಗ್ ಯುದ್ಧ ಎಂಬುದಾಗಿ ನಾವು ನೋಡ್ತೇವೆ. And then comes the resurrection of the wicked and the white throne judgment. ನಂತರ ಬಿಳಿ ಮಹಾಸಿಂಹಾಸನದ ಎದುರಿನಲ್ಲಿ ದುಷ್ಟರ ಆ ಒಂದು ನ್ಯಾಯ ತೀರ್ಪು ನಡೆಯುವಂತದ್ದಾಗಿದೆ, ಪಾಪಿಗಳ ನ್ಯಾಯ ತೀರ್ಪು ನಡೆಯುವಂತದ್ದಾಗಿದೆ. We read about that in Revelation 20, verses 11 through 15. ಅದನ್ನ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ರಿಂದ 15ನೇ ವಚನದವರೆಗೆ ನಾವು ಓದುತ್ತೇವೆ. Then the last thing that we are all looking forward to is spending time with God forever and ever. That is known as the eternity or the eternal state. ಕೊನೆಯದಾಗಿ ನಾವೆಲ್ಲರೂ ಸಹ ಎದುರು ನೋಡ್ತಾ ಇರುವಂತಹ ವಿಷಯ, ದೇವರೊಂದಿಗೆ ಸದಾಕಾಲ ನಾವು ಜೀವಿಸುವಂತರಾಗಿರ್ತೇವೆ. ಅದನ್ನೇ ನಿತ್ಯತ್ವ ಎಂಬುದಾಗಿ ನಾವು ಕರೆಯುತ್ತೇವೆ. So we are looking forward to the coming of Christ, which is the next event. ನಾವು ಮುಂದೆ ನಡೆಯುವಂತಹ ಒಂದು ವಿಷಯಕ್ಕೋಸ್ಕರವಾಗಿ ಎದುರು ನೋಡ್ತಾ ಇರುವಂತಹ ಒಂದು ಅಂಶವೇನೆಂಬುದಾಗಿ ನೋಡುವಾಗ ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ನಾವು ಎದುರು ನೋಡ್ತಾ ಇದ್ದೇವೆ. So the coming of Christ for the church is known as the rapture. ಕ್ರಿಸ್ತನ ಸಭೆಗೋಸ್ಕರವಾಗಿ ಬರುವಂತದ್ದನ್ನ ಸಭೆಯ ಎತ್ತಲ್ಪಡುವಿಕೆ ಅಥವಾ ಎತ್ತಲ್ಪಡುವಿಕೆ ಎಂಬುದಾಗಿ ನಾವು ಕರೆಯುತ್ತೇವೆ. We read about that in 1 Thessalonians chapter 4, verses 16 through 17. ನಾವು ಅದನ್ನ 1 ಥೆಸಲೋನಿಕ 4ನೇ ಅಧ್ಯಾಯ 16ರಿಂದ 17ನೇ ವಚನದವರೆಗೆ ನಾವು ಓದುತ್ತೇವೆ. Let's read. 1 ಥೆಸಲೋನಿಕ 4ನೇ ಅಧ್ಯಾಯ 16 17. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಇಳಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. So we read that the Lord will come down from heaven with the cry, a command, with the voice of an archangel, with the sound of the trumpet, and those dead in Christ shall rise first, and those who are alive at the time of Christ, they will be caught up together with the resurrected saints into the clouds to meet the Lord. ಕ್ರಿಸ್ತನ ಬರುವಂತಹ ಸಮಯದಲ್ಲಿ ಆತನ ಬರೋಣವು ಹೇಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆತನಲ್ಲಿ ಸತ್ತವರು ಆತನೊಂದಿಗೆ ಎದ್ದು ಬರುವರು ಮತ್ತು ಉಳಿದಿರುವಂತಹ ಜೀವದಿಂದ ಇರುವಂತಹ ನಾವು ಅವರೊಂದಿಗೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. The word rapture itself is not found in the Bible. ಎತ್ತಲ್ಪಡುವಿಕೆ ಅಥವಾ ರ್ಯಾಪ್ಚರ್ ಎನ್ನುವಂತಹ ಪದ ಸತ್ಯವೇದದಲ್ಲಿ ಕಂಡು ಬರುವುದಿಲ್ಲ. But the idea is very much present in the Bible. ಆದ್ರೆ ಅದರಲ್ಲಿರುವಂತಹ ಒಂದು ಆಲೋಚನೆ, ಐಡಿಯಾ ದೇವರ ವಾಕ್ಯದಲ್ಲಿ ಬಹಳವಾಗಿ ಅಸ್ತಿತ್ವದಲ್ಲಿದೆ. And the idea comes out of verse 17 here. ಇಲ್ಲಿ ಆ ಒಂದು ಆಲೋಚನೆ ಬರುವಂತದ್ದು 17ನೇ ವಚನದಲ್ಲಿ. Where in English it is written caught up. It comes from the Greek word which means seize, snatch away, carry off, or drag away.
ಇಂಗ್ಲಿಷ್ ನಲ್ಲಿ ಕಾಟ್ ಅಪ್ ಎಂಬುದಾಗಿ, ಕನ್ನಡದಲ್ಲಿ ಒಯ್ಯಲ್ಪಡಬೇಕೆಂಬುದಾಗಿ ನೋಡ್ತೇವೆ. ಅದರ ಮೂಲ ಭಾಷೆ ಸೀಸ್ ಅಂದ್ರೆ ಆ ಒಂದು ಉದ್ದೇಶಪೂರ್ವಕವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಎಳೆಯಲ್ಪಡುವುದೆಂಬುದಾಗಿ ಅದರ ಅರ್ಥ. So we are looking forward to the coming of Christ, and that is known as the rapture of the church. The church, Christ will come in the air or in the clouds, and the church will be resurrected to meet the Lord. Those who are dead in Christ will be resurrected. The saints who are alive will be transformed and will be raptured and will be caught up to meet the Lord in the air. ನಾವು ಕ್ರಿಸ್ತನ ಬರುಣಕ್ಕೋಸ್ಕರವಾಗಿ ನಾವು ಕಾಯ್ತಾ ಇದ್ದೇವೆ. ಕ್ರಿಸ್ತನ ಮಧ್ಯಾಕಾಶಕ್ಕೆ ಮೇಘಗಳಲ್ಲಿ ಬರ್ತಾನೆ, ಮತ್ತು ಸಭೆಯು ಆತನ ಬಳಿಯಲ್ಲಿ ಇರುವುದಕ್ಕೋಸ್ಕರವಾಗಿ ಅಥವಾ ಸಭೆಯು ಆತನ ಬಳಿಗೆ ಒಯ್ಯಲ್ಪಡ್ತದೆ ಮತ್ತು ವಿಶ್ವಾಸಿಗಳು ಆತನ ಬಳಿಗೆ ಒಯ್ಯಲ್ಪಡುವಂತರಾಗಿದ್ದಾರೆ. We read in 1 Thessalonians chapter 1 verse 10 and 1 Peter 1:13 like this. 1 ಥೆಸಲೋನಿಕ 1:10 ಮತ್ತು 1 ಪೇತ್ರ 1:13 ಈ ರೀತಿಯಾಗಿ ನಾವು ಓದ್ತೇವೆ. We are looking forward to the coming of Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಬರುಣಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೇವೆ. He will come to fulfill that promise to us. ಮತ್ತು ಆ ಒಂದು ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಆತನು ಬರುವಂತವನಾಗಿದ್ದಾನೆ. But until his coming, we are asked to set our hope on the Lord Jesus Christ and the grace that will be revealed at his coming. ಆತನು ಬರುವವರೆಗೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಿರೀಕ್ಷೆ ಇಟ್ಟುಕೊಂಡವರಾಗಿ ಆತನು ನಮಗೆ ತೋರಿಸಿದಂತಹ ಪ್ರಕಟಿಸಿದಂತಹ ಕೃಪೆಯಲ್ಲಿ ನಾವು ನಿರತರಾಗಿರಬೇಕು. We again read in 1 Corinthians 16:22 concerning the coming of the Lord. It says, "Our Lord come." 1 ಕೊರಿಂಥ 16:22 ಮತ್ತೊಂದು ಆವರ್ತಿ ನಾವು ಓದ್ತೇವೆ. ಅಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಮ್ಮ ಕರ್ತನು ಬರುತ್ತಾನೆ. And we can see a few more verses with regard to the promise of the coming of Christ. ಮತ್ತು ಇನ್ನು ಕೆಲ ವಚನಗಳನ್ನು ಸಹ ಕರ್ತನ ಬರೋಣದ ವಿಷಯದಲ್ಲಿ ನಾವು ನೋಡ್ತೇವೆ. We read in Revelation 1:7 that behold he is coming with the clouds. ಪ್ರಕಟಣೆ 1:7 ನೋಡ್ತೇವೆ ಆತನು ಮೇಘಗಳೊಡನೆ ಬರುತ್ತಾನೆ ಎಂಬುದಾಗಿ ನೋಡ್ತೇವೆ. In Revelation 22:12 the Lord Jesus Christ says that behold I am coming soon. ಮತ್ತು 22ನೇ ಅಧ್ಯಾಯದ 12ನೇ ವಚನದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಕರ್ತನು ಹೇಳುತ್ತಾನೆ, ಈಗೋ ನಾನು ಬೇಗನೆ ಬರುತ್ತೇನೆ. And in chapter 22 verse 20 he says, surely I'm coming soon, and then the church responds, amen, come Lord Jesus. 22ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಆತನು ಹೇಳುವಂತವನಾಗಿದ್ದಾನೆ, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳುವಾಗ ಸಭೆಯು ಪ್ರತಿಕ್ರಿಯಿಸುವಂತದ್ದೇನೆಂದ್ರೆ ಆಮೇನ್, ಯೇಸುವೇ ಬೇಗನೆ ಬಾ. And in chapter 22 verse 12 we read that the Lord will return to reward each one for his deeds. 22ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 12ನೇ ವಚನದಲ್ಲಿ ನಾವು ಓದ್ತೇವೆ, ಪ್ರತಿಯೊಬ್ಬನ ಆತನ ಅವನವನ ಕಾರ್ಯಕ್ಕೋಸ್ಕರವಾಗಿ ತಕ್ಕ ಪ್ರತಿಫಲವನ್ನು ಕರ್ತನು ಕೊಡುತ್ತಾನೆಂಬುದಾಗಿ. And the question then is, when will this happen? How do we know when this will happen? ಇಲ್ಲಿರುವಂತ ಪ್ರಶ್ನೆ ಏನಂದ್ರೆ ಇದು ಯಾವಾಗ ಆಗ್ತದೆ ಮತ್ತು ಹೇಗೆ ನಡೀತದೆ ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗ್ತದೆ? Everyone wants to know the timing of the coming of Christ. ಕ್ರಿಸ್ತನ ಬರೋಣದ ಸಮಯದ ಕುರಿತಾಗಿ ಆತನು ಯಾವಾಗ ಬರ್ತಾನೆ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ಬೇಕೆಂಬಂತ ಆಶೆಯುಳ್ಳವರಾಗಿರ್ತಾರೆ. I think since the time of Christ's ascension into heaven, I think people have been predicting when Jesus will return. ಕ್ರಿಸ್ತನು ಪರಲೋಕಕ್ಕೆ ಆರೋಹಣವಾದಂತಹ ಸಮಯದಿಂದಲೂ ಸಹ ಜನರು ಕ್ರಿಸ್ತನು ಯಾವಾಗ ಬರುತ್ತಾನೆಂಬಂತಹ ವಿಷಯದ ಕುರಿತಾಗಿ ಅವರು ಹೇಳುತ್ತಲೇ ಬಂದಿದ್ದಾರೆ. Like when we turned into the 21st millennia in 2000, there was a little bit of commotion. People were saying, some prophets were prophesying, saying that Christ will come in the year 2000. 2020ನೇ ಇಸ್ವಿ ಅಥವಾ 21ನೇ ಶತಮಾನಕ್ಕೆ ನಾವು ಕಾಲಿಡುವಂತಹ ಸಮಯದಲ್ಲಿ ಅನೇಕ ಪ್ರವಾದಿಗಳೆಂಬುದಾಗಿ ಅನಿಸಿಕೊಂಡಂತವರು ಮತ್ತು ಅನೇಕ ಜನರು ಹೇಳ್ತಾ ಬಂದಂತಹ ವಿಷಯವೇನೆಂದ್ರೆ 2020ನೇ ಇಸ್ವಿಗೆ ಕ್ರಿಸ್ತನು ಬರ್ತಾನೆ. 2000. And since then the target has been a moving target. People have predicted different dates for the coming of Christ. 2000 ಇಸ್ವಿಗೆ ಕ್ರಿಸ್ತನು ಬರ್ತಾನೆಂಬುದಾಗಿ ಅನೇಕರು ಪ್ರವಾದಿಸ್ತಾ ಬಂದಿದ್ದಾರೆ. ಆ ಒಂದು ಪ್ರವಾದನೆಯು ಅದು ಒಂದು ರೀತಿಯಲ್ಲಿ ಚಲಿಸುತ್ತಾ ಇತ್ತು. ಆ ಒಂದು ಪ್ರವಾದನೆಯು ಆಗ ಬರ್ತಾನೆ ಇವಾಗ ಬರ್ತಾನೆ ಎಂಬುದಾಗಿ ಅವರು ಹೇಳ್ತಲೇ ಬಂದರು.
But if we were to ask this question as to when will rapture happen, Bible does not give us a specific time. ಆದ್ರೆ ಯಾವಾಗ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿರುವಂತಹ ಪ್ರಶ್ನೆಯನ್ನು ನಾವು ಕೇಳುವುದಾದ್ರೆ ದೇವರ ವಾಕ್ಯವು ನಿರ್ದಿಷ್ಟವಾದಂತ ಉತ್ತರವನ್ನು ಕೊಡುವುದಿಲ್ಲ. But the Bible tells us that it will happen before something else happens. ಆದ್ರೆ ಏನೋ ಒಂದು ನಡೆಯುವುದಕ್ಕಿಂತ ಮುಂಚಿತವಾಗಿ ಇದು ನಡೆಯುತ್ತದೆ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. The Bible says that the rapture of the church will happen before the beginning of the Great Tribulation. ಸತ್ಯವೇದ ಹೇಳುವಂತ ಮಾತೇನೆಂದ್ರೆ ಮಹಾ ಸಂಕಟ ಕಾಲ ಅಥವಾ ಸಂಕಟ ಕಾಲ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿಯೇ ಸಭೆಯು ಎತ್ತಲ್ಪಡುತ್ತದೆ. And we read in 1 Thessalonians 1:10 that the church will be delivered from the wrath to come. 1 ಥೆಸಲೋನಿಕ 1ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡ್ತೇವೆ ಆ ಸಭೆಯು ಎತ್ತಲ್ಪಡುತ್ತದೆ ಅಥವಾ ಆ ಒಂದು ಸಂಕಟದಿಂದ ಬಿಡಿಸಲ್ಪಡುತ್ತದೆ ಎಂಬುದಾಗಿ ನೋಡ್ತೇವೆ. The time of tribulation is known as the time of wrath, the wrath of God coming upon the entire world, the whole world. ಸಂಕಟ ಕಾಲವನ್ನ ದೇವರ ಕೋಪದ ಕಾಲ ಎಂಬುದಾಗಿ ಸಹ ನಾವು ಓದುತ್ತೇವೆ. ಆ ದೇವರ ಕೋಪವು ಇಡೀ ಲೋಕದ ಮೇಲೆ ಅಥವಾ ಇಡೀ ಜಗತ್ತಿನ ಮೇಲೆ ಬರುವಂತದ್ದಾಗಿದೆ. We read that in Revelation chapter 3 verse 10. ಅದನ್ನ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುತ್ತೇವೆ. It says that, the text says that we will be, or the church will be kept from the hour of trial that is about to come upon the whole world. ಇಡೀ ಲೋಕದ ಮೇಲೆ ಬರುವಂತಹ ಆ ಒಂದು ಸಂಕಟ ಕಾಲದಿಂದ ದೇವರು ಸಭೆಯನ್ನು ತಪ್ಪಿಸಿ ಕಾಪಾಡುವನೆಂಬುದಾಗಿ ನಾವಲ್ಲಿ ಓದುತ್ತೇವೆ. We read in 1 Thessalonians 5:9 that we who are believers, we are not, or the church is not destined for the wrath to come. 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ವಿಶ್ವಾಸಿಗಳಾದಂತಹ ನಾವು ಅಥವಾ ಸಭೆಯು ಆ ಒಂದು ಸಂಕಟ ಕಾಲಕ್ಕೋಸ್ಕರವಾಗಿ ಇಡಲ್ಪಟ್ಟಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. God willing, tomorrow we will look at the time of tribulation, and we will, God willing, to study a little bit more about what does it mean for the wrath of God to come upon the whole world, why the nation Israel is a specific target. All of those questions we will address tomorrow, God willing. ಒಂದು ವೇಳೆ ದೇವರ ಚಿತ್ತವಿರೋದಾದ್ರೆ ನಾಳೆ ಆ ಸಂಕಟ ಕಾಲ ಯಾಕೆ ಬರ್ತದೆ ಮತ್ತು ಯಾಕೆ ಇಸ್ರಾಯೇಲರು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದ್ದಾರೆ ಮತ್ತು ಅನೇಕ ವಿಷಯಗಳನ್ನ ನಾಳಿನ ದಿನದಲ್ಲಿ ನಾವು ಸ್ವಲ್ಪ ವಿವರವಾಗಿ ಕಲಿಯೋಣ. Then it will become even more clear that the church will not go through tribulation. ಆ ಸಮಯದಲ್ಲಿ ನಿಮಗೆ ಇನ್ನೂ ಸ್ಪಷ್ಟವಾಗ್ತದೆ ಏನಂದ್ರೆ ಸಭೆಯು ಸಂಕಟ ಕಾಲದಲ್ಲಿ ಹೋಗುವುದಿಲ್ಲ ಎಂಬಂತಹ ವಿಷಯ ನಿಮಗೆ ಬಹಳ ಸ್ಪಷ್ಟವಾಗ್ತದೆ. But until then, let's just understand that the church is not destined to go through the time of wrath, which is the time of tribulation. ಅಲ್ಲಿಯ ತನಕ ಸಭೆಯು ಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲ ಎಂಬಂತಹ ವಿಷಯವನ್ನ ನಾವು ಅರಿತುಕೊಂಡಿರೋಣ. And in Ephesians 5:6, it is written that the wrath of God is coming upon the children of disobedience, the sons of disobedience. So it is not supposed to come upon the church. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ಆ ದೇವರ ಕೋಪವು ಆ ಒಂದು ಅಂಧಕಾರದ ಕೃತ್ಯಗಳ ಮೇಲಿರುವಂತವರ ಮೇಲೆ ಅಥವಾ ಅವಿಧೇಯರಾಗಿರುವಂತವರ ಮೇಲೆ ಬರ್ತದೆ ಹೊರತು ಸಭೆಯ ಮೇಲೆ ಬರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. Then again, if we were to ask when will this come, we read in 1 Thessalonians 5:1-10 that the coming of Christ will be like the coming of thief at night. ಮತ್ತು ಇದು ಯಾವಾಗ ನಡೀತದೆ ಎಂಬುದಾಗಿ ಮತ್ತೆ ಕೇಳುವಂತ ಸಮಯದಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ಈ ಕರ್ತನ ಬರೋಣದ ವಿಷಯದಲ್ಲಿ ನಾವು ನೋಡುವಾಗ ಆತನ ಬರೋಣವು ಒಂದು ಕಳ್ಳನು ಬರುವಂತೆ ಬರುತ್ತಾನೆ. It will be sudden, it will be unannounced. ಅದು ತಕ್ಷಣವೇ ಆಗುವಂತದ್ದು ಮತ್ತು ಅದೊಂದು ಅನೌನ್ಸ್ ಅಥವಾ ಉದ್ಘೋಷಣೆ ಮಾಡದೇ ಇರುವಂತದ್ದು. Let's read 1 Thessalonians chapter 5 verses 1-10. 1-10. Yes, please. 1 ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ,
ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. Yeah, so in verse 2, we read that the day of the Lord will come like a thief in the night. ಎರಡನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನ ಬರೋಣವು ಕಳ್ಳನು ಹೇಗೆ ಬರ್ತಾನೋ ಹಾಗೆ ಕರ್ತನ ಬರೋಣೆಂಬುದಾಗಿ ನೋಡ್ತೇವೆ. It means it will be sudden. No one knows when the thief will come, in which case people will be awake and waiting. ಅದರ ಅರ್ಥವೇನೆಂದ್ರೆ, ಕಳ್ಳನು ಯಾವಾಗ ಬರ್ತಾನೆ ಅಥವಾ ಯಾವ ಸಮಯದಲ್ಲಿ ಬರ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೆ ಜನರು ಎಚ್ಚರವಾಗಿದ್ದು ಕಾದುಕೊಂಡಿರ್ತಾರೆ. Or another analogy that is used here is like labor pain coming for pregnant woman, like the pain comes unannounced. ಮತ್ತಿನ್ನೊಂದು ವಿಷಯಕ್ಕೆ ಇಲ್ಲಿ ಹೋಲಿಸಲ್ಪಟ್ಟಿದೆ, ಒಬ್ಬ ಗರ್ಭಿಣಿಯ ಸ್ತ್ರೀಗೆ ಪ್ರಸವ ವೇದನೆ ಬರುವಂತೆ ಆತನು ಬರ್ತಾನೆಂಬುದಾಗಿ. ಒಬ್ಬ ಗರ್ಭಿಣಿಗೆ ಸ್ತ್ರೀಗೆ ಪ್ರಸವ ವೇದನೆ ಯಾವಾಗ ಬರ್ತದೆ ಎಂಬುದಾಗಿ ಎಲ್ಲಿಯೂ ಸಹ ಪ್ರಕಟಿಸಲ್ಪಡುವುದಿಲ್ಲ, ಅದು ತಕ್ಷಣವೇ ಬರುವಂತದ್ದಾಗಿದೆ. So the coming of the Lord will be sudden, the rapture will be sudden and quick, and it will be unannounced. ಆದ್ರಿಂದ ಕರ್ತನ ಬರೋಣವು ಮತ್ತು ಸಭೆಯ ಎತ್ತಲ್ಪಡುವಿಕೆಯು ಅದು ತಕ್ಷಣ ಬರುವಂತದ್ದಾಗಿದೆ ಮತ್ತು ಅದು ಎಂದಿಗೂ ಕೂಡ ಪ್ರಕಟಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. So we read, then we might ask, how do we know, like in, we read in here in verse 9 that for God has not destined us for wrath, but to obtain salvation through Jesus Christ our Lord. The question would be, how do we know that this wrath here is not meant for the church? ಮತ್ತು 9ನೇ ವಚನದಲ್ಲಿ ನಾವು ಓದ್ತೇವೆ, ಯಾಕೆಂದ್ರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನೆಂಬುದಾಗಿ. ಇಲ್ಲಿ ಪ್ರಶ್ನೆ ಬರುವಂತದ್ದೇನೆಂದ್ರೆ, ಸಭೆಯು ಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲ ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗುತ್ತದೆ? Well, how do we know that the wrath is a reference to what the things that will happen during the time of tribulation? And the answer we find in Revelation 6:16 and 17. ಮತ್ತು ನಾವು ನೋಡುವಂತಹ ಸಮಯದಲ್ಲಿ ಈ ಒಂದು ದೇವರ ಕೋಪವು ಬರುತ್ತದೆ ಎಂಬುದಾಗಿ ನೋಡುವಾಗ, ಹೇಗೆ ಬರ್ತದೆ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದ 16 ಮತ್ತು 17ನೇ ವಚನದಲ್ಲಿ ನಾವು ಆ ಒಂದು ವಿಷಯಗಳನ್ನ ನಾವು ಓದುತ್ತೇವೆ. Yeah, let's read that. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಒಂದು ವಿಷಯಗಳನ್ನ, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ದೇವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. If you read a few verses prior to this, verses 12 following, we see that this is the seal judgment, and the 6th seal was just opened. ಈ ಒಂದು ವಿಷಯವನ್ನು ಇದಕ್ಕಿಂತ ಮುಂಚಿತವಾಗಿರುವಂತಹ ಕೆಲವು ವಚನಗಳನ್ನು ನಾವು ಓದುವಂತಹ ಸಮಯದಲ್ಲಿ, ಒಂದು ವೇಳೆ 12ನೇ ವಚನದಿಂದ ನಾವು ಕೆಳಭಾಗಕ್ಕೆ ಓದುವಾಗ, ಇದು ಮುದ್ರೆಯ ನ್ಯಾಯ ತೀರ್ಪಾಗಿದೆ. ಇದು 6ನೇ ಮುದ್ರೆ ಒಡೆದಂತಹ ಸಮಯದಲ್ಲಿ ಈ ಒಂದು ವಿಷಯಗಳು ನಡೆಯುವಂತಹದ್ದಾಗಿವೆ. And we read that there was great earthquake, the sun became dark, and the moon became like blood, and all these things happened during the time of great tribulation. ಮಹಾಸಂಕಟ ಕಾಲದಲ್ಲಿ ನಡೆಯುವಂತಹ ವಿಷಯಗಳನ್ನ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಂತದಾಗಿದೆ. ಮಹಾಭೂಕಂಪ ಉಂಟಾಯಿತು, ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು, ಎಲ್ಲ ವಿಷಯಗಳನ್ನು ನೋಡ್ತೇವೆ. And if you read Matthew 24, 29 and 30, we read like this. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 29 ಮತ್ತು 30ನೇ ವಚನದಲ್ಲಿ ನಾವು ಓದುವಂತಹ ಸಮಯದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 29 ಮತ್ತು 30ನೇ ವಚನ. Should I read that word, brother? Yes, please. Yes, thank you. 29 30ನೇ ವಚನ.
ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆಬಡಿಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. So this is a reference to the second coming of Christ at the end of the tribulation. ಇದು ಮಹಾಸಂಕಟ ಕಾಲದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಂತಹದ್ದನ್ನು ಸೂಚಿಸುವಂತದ್ದಾಗಿದೆ. But of course, we don't find any of these kind of signs for the coming of Christ for the church. Therefore, we must understand that these things will happen at the end of tribulation, at the end of the 7 year of tribulation. ಆದ್ರೆ ಕರ್ತನು ಸಭೆಗೋಸ್ಕರವಾಗಿ ಬರುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನು ನಾವು ಕಾಣದೇ ಇರೋದ್ರಿಂದ ಅಥವಾ ನೋಡದೇ ಇರೋದ್ರಿಂದ ನಾವು ಖಂಡಿತವಾಗಿ ಸಹ ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯವೇನೆಂದ್ರೆ ಈ ಒಂದು ಸೂಚನೆಗಳು ನಡೆಯುವಂತದ್ದು ಮಹಾಸಂಕಟ ಕಾಲದ ಅಂತ್ಯದಲ್ಲಿ. Then if we do not know when this will happen, some people might ask, well, at least are there any signs for the coming of the rapture? ಒಂದು ವೇಳೆ ಇದು ಯಾವಾಗ ನಡೆಯುತ್ತದೆ ಎಂಬುದಾಗಿ ನಮಗೆ ಖಚಿತ. ಕೆಲವು ಜನರು ಕೇಳ್ಬೋದು, ಕರ್ತನ ಬರೋಣಕ್ಕೋಸ್ಕರವಾಗಿ ಅಥವಾ ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಏನಾದ್ರೂ ಸೂಚನೆಗಳು ಅಥವಾ ಚಿಹ್ನೆಗಳಿದೆಯಾ ಎಂಬುದಾಗಿ. But if we some people would take Matthew's Gospel chapter 24. ಕೆಲವು ಜನರು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯವನ್ನು ತೆಗೆದುಕೊಳ್ಳುತ್ತಾರೆ. Verses 6 following all the way to the end of the chapter. In fact, all the way to the end of chapter 25, chapters 24 and 25 of Matthew's Gospel, some people will take this passage and interpret them as the signs of the coming of Christ. 6ನೇ ಅಧ್ಯಾಯದ 24ನೇ ಅಧ್ಯಾಯ 6ನೇ ವಚನದಿಂದ 25ನೇ ಅಧ್ಯಾಯದ ಕೊನೆಯ ವಚನದವರೆಗೆ 24, 25 ಎರಡು ಅಧ್ಯಾಯಗಳನ್ನು ತೆಗೆದುಕೊಂಡು ಕೆಲವು ಜನರು ಈ ರೀತಿಯಾಗಿ ಅವರು ಉಲ್ಲೇಖಿಸುವಂತದ್ದು ಅಥವಾ ಈ ರೀತಿಯಾಗಿ ಅವರು ವ್ಯಾಖ್ಯಾನಿಸುವಂತದ್ದೇನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಸೂಚನೆಗಳು ಇವೆಂಬುದಾಗಿ ಹೇಳುವಂತವರಾಗಿರುತ್ತಾರೆ. But if we turn to Matthew's Gospel chapter 24 verses 15 following, this is what we read. ಆದ್ರೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 15ನೇ ವಚನದಿಂದ ನಾವು ನೋಡುವಾಗ ಈ ವಿಷಯವನ್ನು ನಾವು ಓದುತ್ತೇವೆ. Let's read Matthew's Gospel chapter 24 verses 15 following. 24ನೇ ಅಧ್ಯಾಯ 15ನೇ ವಚನದಿಂದ ನಾವು ಮುಂದಕ್ಕೆ ಓದೋಣ. ಮತ್ತಾಯನ ಸುವಾರ್ತೆ, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದ್ರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. up to verse 24 please. ಆಗ ಮಹಾಸಂಕಟವು ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತಹ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಆಗ ಯಾರಾದರೂ ನಿಮಗೆ ಹೀಗೋ ಕ್ರಿಸ್ತನು ಇಲ್ಲಿದ್ದಾನೆ ಹಾಗೂ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳಿದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. So here Jesus is telling them that certain things will happen as a fulfillment of the prophecy of the book of Daniel. ದಾನಿಯೇಲನ ಪ್ರವಾದನೆ ಅನುಸಾರವಾಗಿ ಆ ಒಂದು ಪ್ರವಾದನೆ ನೆರವೇರಿಸುವಿಕೆಗೋಸ್ಕರವಾಗಿ ಕೆಲವು ರೀತಿಯಾದಂತಹ ಸಂಗತಿಗಳು ಆಗುತ್ತವೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಾನೆ. This is mentioned in Daniel chapter 9 verses 24 to 27. God willing, we will look at it tomorrow. ಇದನ್ನ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ರಿಂದ 29ನೇ ವಚನದವರೆಗೆ ಅದು ಬರೆಯಲ್ಪಟ್ಟಿದೆ. ಕರ್ತನ ಚಿತ್ತವಿರುವುದಾದ್ರೆ ನಾಳೆ ಅದನ್ನು ನೋಡಿಕೊಳ್ಳೋಣ.
So Jesus says that the events that he has mentioned from verses 15 following will take place only after the abomination of desolation is placed in the holy temple. ಕರ್ತನಾದ ಯೇಸು ಕ್ರಿಸ್ತನು 24ನೇ ಅಧ್ಯಾಯ 15ನೇ ವಚನದಿಂದ ಹೇಳುವಂತಹ ಮಾತುಗಳು ಅದು ಹಾಳು ಮಾಡುವಂತಹ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ಅಂದ್ರೆ ದೇವಾಲಯದಲ್ಲಿ ನೇಮಿಸಲ್ಪಡುವಂತಹ ಸಮಯದಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿ ಆತನು ಉಲ್ಲೇಖಿಸಿದಂತವನಾಗಿದ್ದಾನೆ. This will happen in the middle of the 7-year tribulation. ಇದು 7 ವರ್ಷಗಳ ಸಂಕಟ ಕಾಲದ ಮಧ್ಯಂತರದಲ್ಲಿ ಅಥವಾ ಮಧ್ಯದಲ್ಲಿ ಆಗುವಂತಹ ವಿಷಯವಾಗಿದೆ. So if the church does not go through the time of tribulation, ಅದರಿಂದ ಸಭೆಯು ಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲ. Then the signs that are mentioned in this chapter would not necessarily apply to the church directly in that sense. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರುವಂತಹ ಸಂಗತಿಗಳು ನೇರವಾಗಿ ಸಭೆಗೆ ಅನ್ವಯಿಸುವುದು. It does not mean that we have nothing to learn from this passage. ಈ ಒಂದು ವಾಕ್ಯ ಭಾಗದಿಂದ ನಮಗೆ ಕಲಿಯಲಿಕ್ಕೆ ಏನು ಇಲ್ಲ ಎಂಬುದಾಗಿ ಅರ್ಥವಲ್ಲ. Some people would just categorize chapters 24 and 25 of Matthew's Gospel as futuristic events, therefore it has nothing to do with the church. 24, 25ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಈ ಅಧ್ಯಾಯಗಳನ್ನ ಇದು ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಕಾರ್ಯಗಳಾಗಿರೋದ್ರಿಂದ ಸಭೆಗೋಸ್ಕರವಾಗಿ ಇದರಿಂದ ಕಲಿಯಲಿಕ್ಕೆ ಏನು ಇಲ್ಲ ಎಂಬುದಾಗಿ ಇದನ್ನ ಒಂದು ಗುಂಪು ಮಾಡ್ತಾರೆ. That's not true, because if you look at chapter 24 verse 4, Jesus very clearly warns them that take heed that no man shall deceive you. ಆದ್ರಿಂದ 24ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳುತ್ತಾನೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಎಂಬುದಾಗಿ. And then he about 8 times in chapters 24 and 25 the disciples are being warned 8 times. 24 ಮತ್ತು 25ನೇ ಅಧ್ಯಾಯದಲ್ಲಿ ಸುಮಾರು 8 ಸಾರಿ ಶಿಷ್ಯರು ಎಚ್ಚರಿಸಲ್ಪಟ್ಟಿದ್ದಾರೆ. They are being warned that many will come as in the name of Christ. Many false prophets will come and they will try to dissuade them from their faith. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬಂದು ಅವರನ್ನು ನಾಶ ಮಾಡ್ತಾರೆ ಎಂಬುದಾಗಿ 8 ಸಾರಿ ಶಿಷ್ಯರು ಈ ಒಂದು ಸ್ಥಳದಲ್ಲಿ ಅವರು ಎಚ್ಚರಿಸಲ್ಪಟ್ಟಿದ್ದಾರೆ. They will be persecuted for their faith. ಅವರ ನಂಬಿಕೆಯನ್ನು ಅವರು ಹಿಂಸಿಸ್ತಾರೆ. But they are encouraged to not lose heart. ಆದ್ರೆ ಅವರು ತಮ್ಮ ಧೈರ್ಯವನ್ನು ಕಳೆಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿದೆ. Then some people might misunderstand that means that all this passage applies to the church in its entirety. ಕೆಲವು ಸಾರಿ ಕೆಲವು ಜನರು ಈ ಒಂದು ವಾಕ್ಯ ಭಾಗವನ್ನ ಈ ರೀತಿಯಾಗಿ ತಪ್ಪಭಿಪ್ರಾಯವನ್ನು ಮಾಡಿಕೊಂಡು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಒಂದು ವಾಕ್ಯ ಭಾಗವು ಸಭೆಗೋಸ್ಕರವಾಗಿಯೇ ಅನ್ವಯಿಸಲ್ಪಟ್ಟಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. So how do we understand the role of the disciples here? ಇಲ್ಲಿ ಶಿಷ್ಯರ ಒಂದು ಪಾತ್ರವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? The disciples are actually doing a double lifting here. ಇಲ್ಲಿ Meaning they are representing 2 groups of people at the same time. ಇಲ್ಲಿ ಶಿಷ್ಯರು 2 ಗುಂಪಿನ ಜನರನ್ನ ಒಂದೇ ಸಾರಿ ಅವರು ಪ್ರತಿನಿಧಿಸುವಂತವರಾಗಿ ಕಂಡು ಬರುತ್ತಾರೆ. They represent the church and also they represent the people of Israel as Jewish nation. ಅವರು ಸಭೆಯನ್ನು ಪ್ರತಿನಿಧಿಸುತ್ತಾರೆ ಮತ್ತು ಇಸ್ರಾಯೇಲರನ್ನ ಯಹೂದ್ಯ ಜನಾಂಗವನ್ನು ಸಹ ಅವರು ಪ್ರತಿನಿಧಿಸುವಂತವರಾಗಿರುತ್ತಾರೆ. Because if you look at the disciples, the occasion for this particular teaching of Christ was because of the question of the disciples. ಈ ಒಂದು ಕರ್ತನಾದ ಯೇಸು ಕ್ರಿಸ್ತನ ಈ ಒಂದು ನಿರ್ದಿಷ್ಟವಾದಂತಹ ಉಪದೇಶ ಯಾಕೆಂಬುದಾಗಿ ನೋಡುವಾಗ ಕರ್ತನ ಶಿಷ್ಯರು ಕೇಳಿದಂತಹ ಒಂದು ಪ್ರಶ್ನೆಯ ನಿಮಿತ್ತವಾಗಿ The disciples they had just along with Jesus had just crossed from Jerusalem. They just crossed the Hinnom Valley and moved to Mount of Olives. As they were sitting on the Mount of Olives, they were looking back at the temple of Jerusalem and they were marveling at the temple. ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಶಿಷ್ಯರು ನಡೆದುಕೊಂಡು ಬರ್ತಾ ಇರುವಂತಹ ಸಮಯದಲ್ಲಿ ಹಿನ್ನನ್ ಆ ಕಣಿವೆಯನ್ನು ಅವರು ದಾಟಿ ಅವರು ಯೆರೂಸಲೇಮಿನ ದೇವಾಲಯದ ಕಡೆಗೆ ಬಂದು ಆ ದೇವಾಲಯದ ಮೇಲೆ ಅವರು ದೇವಾಲಯದ ಬಳಿಯಲ್ಲಿ ಕೂತುಕೊಂಡು ಅಥವಾ ಆ ಒಂದು ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿ ಕೂತುಕೊಂಡು ಹಿಂದಕ್ಕೆ ನೋಡಿ ಆ ದೇವಾಲಯವನ್ನು ನೋಡ್ತಾ ಇರುವಾಗ ದೇವಾಲಯದ ಕುರಿತಾಗಿ ಅವರು ಬಹಳ ಆಶ್ಚರ್ಯ ಪಡ್ತಾರೆ. They were looking at the temple and they were really marveling at it. And Jesus says, you know what? There will come a time when not one stone will be left on this temple, or the entire temple will be destroyed. ದೇವಾಲಯವನ್ನು ನೋಡಿ ಶಿಷ್ಯರು ಬಹಳ ಆಶ್ಚರ್ಯಚಕಿತರಾಗಿ
ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಹೇಳುವಂತಹ ಮಾತೇನೆಂದ್ರೆ ಈ ಒಂದು ಸಮಯ ಬರ್ತದೆ, ಆ ಸಮಯದಲ್ಲಿ ಈ ದೇವಾಲಯದ ಕಲ್ಲು ಒಂದು ಕಲ್ಲಿನ ಮೇಲೆ ಒಂದು ಉಳಿಯುವುದಿಲ್ಲ. Then the disciples wanted to know when these things will happen. ಆಗ ಈ ಸಂಗತಿಗಳು ಯಾವಾಗ ಆಗ್ತದೆ ಎಂಬುದಾಗಿ ಶಿಷ್ಯರು ತಿಳ್ಕೊಳ್ಬೇಕೆಂಬುದಾಗಿ ಬಯಸಿದ್ರು. So Jesus is now telling the disciples when these things will happen, but what things should proceed before all of these events happen. ಆಗ ಯೇಸು ಕ್ರಿಸ್ತನ ಈ ಸಂಗತಿಗಳು ಯಾವಾಗ ಆಗ್ತವೆ ಮತ್ತು ಈ ಎಲ್ಲಾ ಸಂಗತಿಗಳು ನಡೆಯುವುದಕ್ಕಿಂತ ಮುಂಚಿತವಾಗಿ ಯಾವ ಸಂಗತಿಗಳು ಇದಕ್ಕಿಂತ ಮುಂಚಿತವಾಗಿ ನಡೆಯುತ್ತವೆ ಎಂಬುದಾಗಿ ಈ ಎಲ್ಲಾ ವಿಷಯಗಳನ್ನು ಅವರಿಗೆ ವಿವರಿಸುತ್ತಾನೆ. As far as the temple of Jerusalem is concerned, that was the most important and significant place for the nation Israel. ದೇವಾಲಯದ ಕುರಿತಾಗಿ ನಾವು ನೋಡುವಂತಹ ಸಮಯದಲ್ಲಿ ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಬಹಳ ಮಹತ್ವವಾದಂತಹ ಒಂದು ಪ್ರದೇಶವಾಗಿದೆ ಮತ್ತು ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸ್ಥಳವಾಗಿದೆ. In that sense, these people, the disciples, were representing the nation Israel. ಆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಾಗ ಈ ಶಿಷ್ಯರು ಇಸ್ರಾಯೇಲ್ ಜನಾಂಗವನ್ನು ಪ್ರತಿನಿಧಿಸುವಂತವರಾಗಿರ್ತಾರೆ. But because they are part of the church, the disciples are part of the church, as we read in Ephesians chapter 2, that they are the foundation on which the church is being built. The disciples are certainly not to expect to go through the time of tribulation. ಹಾಗೆಯೇ ಶಿಷ್ಯರು ಸಭೆಯನ್ನು ಸಹ ಪ್ರತಿನಿಧಿಸುವುದರಿಂದ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಅವರ ಆ ಸಭೆಯ ಅಪೊಸ್ತಲರು ಎಂಬಂತಹ ಅಸ್ತಿವಾರದ ಮೇಲೆ ಕಟ್ಟಲ್ಪಡುತ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ ಶಿಷ್ಯರು ಅಥವಾ ಅಪೊಸ್ತಲರು ಸಭೆಯನ್ನು ಸಹ ಪ್ರತಿನಿಧಿಸುವುದರಿಂದ ಆ ಸಭೆಯು ಈ ಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ. The signs that are given are the signs of the second coming of Christ. That will happen at the end of tribulation. ಇಲ್ಲಿ ಕೊಡಲ್ಪಟ್ಟಂತಹ ಸೂಚನೆಗಳು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದ ಸಮಯದಲ್ಲಿ ನಡೆಯುವಂತಹ ಒಂದು ಸೂಚನೆಗಳು. ಆ ಒಂದು ಕಾಲ ಮಹಾ ಸಂಕಟ ಕಾಲದ ಕಡೆಯ ಭಾಗದಲ್ಲಿ ಅಥವಾ ಕೊನೆಯಲ್ಲಿ ನಡೆಯುವಂತಹ ಸಂಗತಿಗಳಾಗಿವೆ. These signs will begin to happen from the beginning of the time of tribulation. So the people now will know that the coming of Christ is at hand. ಈ ಒಂದು ಸಂಗತಿಗಳು ಅಥವಾ ಈ ಒಂದು ಸೂಚನೆಗಳು ಸಂಕಟ ಕಾಲದ ಪ್ರಾರಂಭದಿಂದ ಅವು ಪ್ರಾರಂಭವಾಗುವಂತದ್ದಾಗಿದೆ. ಆ ಸಮಯದಲ್ಲಿ ಅಲ್ಲಿರುವಂತಹ ಜನರು ಕ್ರಿಸ್ತನ ಬರೋಣದ ಕಾಲ ಅದು ಬಂದಿದೆ ಎಂಬುದಾಗಿ ಆ ಸಮಯದಲ್ಲಿ ಜನರು ಅವರು ತಿಳ್ಕೊಳ್ಳುವಂತವರಾಗಿರ್ತಾರೆ ಈ ಒಂದು ಸೂಚಕ ಕಾರ್ಯಗಳು ಅಥವಾ ಈ ಒಂದು ಸೂಚನೆಗಳನ್ನು ನೋಡಿ. Because in verses 5 following, we read that there will be wars, there will be earthquakes, nations will fight against nations. All these things have been happening from the beginning of the history of humanity. ಮತ್ತು 5ನೇ ವಚನದಿಂದ ನಾವು ನೋಡುವಂತಹ ಸಮಯದಲ್ಲಿ ಯುದ್ಧಗಳು ಮತ್ತು ಅನೇಕ ರೀತಿಯಾದಂತಹ ದ್ವೇಷಗಳು ಅನೇಕ ವಿಷಯಗಳನ್ನು ನಾವು ನೋಡುವಾಗ ಮನುಷ್ಯನ ಒಂದು ಇತಿಹಾಸದ ಪ್ರಾರಂಭದಿಂದಲೇ ಇವೆಲ್ಲವೂ ಸಹ ಜರುಗುತ್ತಾ ಬಂದಿವೆ. So these things could not necessarily function as signs for the coming of Christ. ಆದ್ರೆ ಈ ಒಂದು ಸಂಗತಿಗಳು ಕ್ರಿಸ್ತನ ಬರೋಣದ ಆ ವಿಷಯದಲ್ಲಿ ಒಂದು ಸೂಚನೆಯಾಗಿ ಒಂದು ವೇಳೆ ಅವು ಕಾರ್ಯ ಮಾಡದೇ ಇರಬಹುದು. Then how do we make sense of the events that are given here as signs for the coming of Christ? ಆದ್ರೆ ಇಲ್ಲಿ ಕೊಡಲ್ಪಟ್ಟಿರುವಂತ ಈ ಒಂದು ಸೂಚನೆಗಳು ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿಯೇ ಎಂಬುದಾಗಿ ನಮ್ಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು? The question is this: if these things, these wars and earthquakes and all these things have been happening from the beginning of human history, then what are we to make of these signs that will happen before the coming of Christ? ಭೂಕಂಪಗಳು ಮತ್ತು ಯುದ್ಧಗಳು ಇವೆಲ್ಲವೂ ಸಹ ಮನುಷ್ಯನ ಇತಿಹಾಸದಿಂದಲೇ ಅದು ನಡೆಯುತ್ತಾ ಬಂದಿವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ ಎಲ್ಲಾ ಸೂಚಕ ಕಾರ್ಯ ಅಥವಾ ಸೂಚನೆಗಳು ನಡೆಯುತ್ತದೆ ಎಂಬುದಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬಂತಹ ಪ್ರಶ್ನೆಯು ನಮಗೆ ಉದ್ಭವಿಸುವಂತದ್ದಾಗಿದೆ. So what Jesus is telling is this: these events will happen in quick succession without much gap. Such events have never happened in human history. ಆದ್ರೆ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇರುವಂತಹ ಮಾತೇನೆಂದ್ರೆ ಈ ಒಂದು ಘಟನೆಗಳು ಬಹಳ ವೇಗವಾಗಿ ಅದು ನಡೆಯುವಂತದ್ದಾಗಿದೆ. ಈ ರೀತಿಯಾಗಿ ಮನುಷ್ಯನ ಇತಿಹಾಸದಲ್ಲಿ ಎಂದಿಗೂ ಕೂಡ ಅದು ನಡೆದಿಲ್ಲ. And if we read book of Revelation, chapters 6 following, we will see that when the seal judgments, the trumpet judgments, the bowl judgments, when all of them happen, we will see that all these events happen one after the other, and the destruction of the entire earth will happen one after the other.
ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಮುದ್ರೆಗಳ ನ್ಯಾಯ ತೀರ್ಪು ಮತ್ತು ತುತ್ತೂರಿಗಳ ನ್ಯಾಯ ತೀರ್ಪು ಮತ್ತು ಪಾತ್ರೆಗಳ ನ್ಯಾಯ ತೀರ್ಪು ಎಲ್ಲಾ ನ್ಯಾಯ ತೀರ್ಪುಗಳನ್ನು ನಾವು ನೋಡುವಂತಹ ಸಮಯದಲ್ಲಿ ಆ ಒಂದು ದೇವರ ಉಗ್ರತೆ ಅಥವಾ ಆ ಒಂದು ದೇವರ ನ್ಯಾಯ ತೀರ್ಪು ಬರುವಂತದ್ದು ಒಂದರ ನಂತರ ಒಂದು ಬಹಳ ಬೇಗನೆ ಅದು ಬರುವಂತದ್ದಾಗಿದೆ. ಯಾವುದೇ ರೀತಿಯಾದಂತಹ ಮಧ್ಯದಲ್ಲಿ ಸಮಯವಿಲ್ಲದೆ ಅದು ಬಹಳ ಬೇಗನೆ ಒಂದಿನ ಹಿಂದೆ ಅದು ಒಂದು ನಡೆಯುವಂತದ್ದಾಗಿದೆ. And those years will be short, just 7 years for the sake of the elect. ಆದ್ರೆ ಆರಿಸಲ್ಪಟ್ಟಂತವರ ಒಂದು ಉದ್ದೇಶಕ್ಕೋಸ್ಕರವಾಗಿ ಅಥವಾ ಆರಿಸಲ್ಪಟ್ಟಂತವರಿಗೋಸ್ಕರವಾಗಿ ಆ ವರ್ಷಗಳು ಬಹಳ ಕಡಿಮೆ ಆಗಿರ್ತವೆ. ಕೇವಲ 7 ವರ್ಷಗಳು ಮಾತ್ರವೇ ಆಗಿರ್ತವೆ. But these are not the church. The elect here is not the church, but the elect or the remnant from the nation Israel from the time of tribulation. ಇಲ್ಲಿ ಆರಿಸಲ್ಪಟ್ಟವರು ಎಂಬುದಾಗಿರುವಂತಹ ಪದ ಪ್ರಯೋಗವು ಅದು ಸಭೆಯನ್ನು ಉಲ್ಲೇಖಿಸುವುದಿಲ್ಲ. ಆದ್ರೆ ಈ ಆರಿಸಲ್ಪಟ್ಟವರು ಎಂಬುದಾಗಿರುವಂತಹ ಈ ಒಂದು ಮಾತು ಇಸ್ರಾಯೇಲರಲ್ಲಿ ಉಳಿದಂತಹ ಒಂದು ಭಾಗದವನ್ನ ಉಲ್ಲೇಖಿಸುವಂತದ್ದು ಅಥವಾ ಅವರನ್ನು ಸೂಚಿಸುವಂತಹ ಒಂದು ಮಾತಾಗಿರ್ತದೆ. So if anyone is to ask whether there are signs for the coming of the rapture, the answer is no, not one. ಒಂದು ವೇಳೆ ಯಾರಾದ್ರೂ ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಏನಾದ್ರೂ ಸೂಚನೆಗಳಿದೆಯಾ ಎಂಬುದಾಗಿ ಕೇಳುವುದಾದ್ರೆ ಒಂದು ಸಹ ಇಲ್ಲವೇ ಇಲ್ಲ ಎಂಬುದೇ ಉತ್ತರ. There are no signs for the rapture of the church. ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಯಾವ ಸೂಚನೆಯೂ ಇಲ್ಲ. The Lord will return without any signs, like a thief in the night. ಕರ್ತನು ಯಾವ ಸೂಚನೆಯೂ ಇಲ್ಲದೆ ಕಳ್ಳನು ಬರುವಂತೆ ಆತನು ಬರುತ್ತಾನೆ. Some might ask, but Brother LD, rapture and the beginning of tribulation happens almost immediately. Don't you think that the signs of the second coming would then apply to the rapture and therefore signs of the rapture? ಒಂದು ವೇಳೆ ಯಾರಾದ್ರೂ ನಿಮ್ಮಲ್ಲಿ ಕೇಳಬಹುದು, ಬ್ರದರ್ ಎಲ್ಡಿ, ಒಂದು ವೇಳೆ ಕರ್ತನ ಬರೋಣ ಅಥವಾ ಸಭೆ ಎತ್ತಲ್ಪಡುವಿಕೆ ಮತ್ತು ಸಂಕಟ ಕಾಲದ ಪ್ರಾರಂಭ ಇವೆರಡು ಸಹ ಒಂದರ ಹಿಂದೆ ಒಂದು ಆದಷ್ಟು ಬೇಗನೆ ನಡೆಯುವುದರಿಂದ ಸಂಕಟ ಕಾಲದಲ್ಲಿ ಪ್ರಾರಂಭವಾಗುವಂತಹ ಆ ಒಂದು ಸಂಕಟಗಳು ಕ್ರಿಸ್ತನ ಸಭೆಯ ಎತ್ತಲ್ಪಡುವಿಕೆ ಆ ಒಂದು ಸಮಯದಲ್ಲಿಯೂ ಸಹ ಅದು ನಡೆಯುವಿಲ್ಲ ಎಂಬುದಾಗಿ ನೀವು ಆಲೋಚಿಸ್ತೀರೋ? The answer is this, that these events will not start happening up until rapture. Only until after rapture these events will start happening. Therefore there are absolutely no signs for the coming of Christ for the church. ಇದಕ್ಕೆ ಉತ್ತರವೇನೆಂದ್ರೆ ಈ ಒಂದು ಘಟನೆಗಳು ಖಂಡಿತವಾಗಿಯೂ ಸಹ ಸಭೆಯ ಎತ್ತಲ್ಪಡುವಿಕೆಯ ನಂತರವೇ ನಡೆಯುತ್ತೆ. ಸಭೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ನಡೆಯುವಂತದ್ದಲ್ಲ. ಅದರಿಂದ ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಲ್ಲವೇ ಇಲ್ಲ. So if we were to recap what we have learned tonight, ರಾತ್ರಿ ವೇಳೆಯಲ್ಲಿ ನಾವು ಕಲಿತಂತಹ ವಿಷಯಗಳನ್ನ ನಾವು ಪುನರಾವರ್ತನೆಗೊಳಿಸಿದ್ರೆ ಅಥವಾ ಅದನ್ನ ನೆನಪು ಮಾಡಿಕೊಂಡ್ರೆ, the first thing that we are looking forward to is the rapture of the church. ಮೊದಲನೇ ಸಂಗತಿ ನಾವು ಮುಂದೆ ನೋಡ್ತಾ ಇರುವಂತದ್ದು ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ. And we know that that Christ will return for the church, and this will be a secret coming of Christ, a private coming just for the church. ಕ್ರಿಸ್ತನ ಸಭೆಗೋಸ್ಕರವಾಗಿ ಬರುತ್ತಾನೆ ಮತ್ತು ಅದು ರಹಸ್ಯವಾದಂತಹ ಒಂದು ಬರೋಣ ಮತ್ತು ಸಭೆಗೋಸ್ಕರವಾಗಿ ಮಾತ್ರವೇ ಆತನು ಖಾಸಗಿಯಾಗಿ ಬರುತ್ತಾನೆ. The second coming of Christ happens at the end of the 7-year tribulation. ಮತ್ತು ಕ್ರಿಸ್ತನ ಎರಡನೇ ಬರೋಣವು ನಡೆಯುವಂತದ್ದು ಸಂಕಟ ಕಾಲದ ಅಂತ್ಯಭಾಗದಲ್ಲಿ. And then if we were to ask, when will this happen? The answer is this will happen soon, quickly, like twinkling of an eye, like a thief in the night, unannounced. ಇದು ಯಾವಾಗ ನಡೆಯುತ್ತದೆ ಎಂಬುದಾಗಿ ಕೇಳುವುದಾದ್ರೆ ಬಹಳ ಬೇಗ, ಶೀಘ್ರವಾಗಿ, ಕಣ್ಣುರೆಪ್ಪೆ ಬಡಿಯುವಷ್ಟು. So, and if anyone were to ask, are there any signs for the rapture or the coming of Christ for the church? The answer is no, not one. ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಮತ್ತು ಕ್ರಿಸ್ತನ ಸಭೆಗೋಸ್ಕರವಾಗಿ ಬರುವುದಕ್ಕೆ ಏನಾದ್ರೂ ಸೂಚನೆಗಳು ಇದೆಯಾ ಎಂಬುದಾಗಿ ಯಾರಾದ್ರೂ ಕೇಳುವುದಾದ್ರೆ ಇಲ್ಲವೇ ಇಲ್ಲ, ಒಂದು ಕೂಡ ಇಲ್ಲ. Then what are we supposed to do now? ಮತ್ತು ಈಗ ನಾವೇನ್ ಮಾಡ್ಬೇಕು? We must be prepared as a church for the coming of Christ, for he will come at any time. ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ಸಭೆಯಾಗಿ ನಾವು ಆತನಿಗೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಆತನು ಯಾವಾಗ ಬೇಕಾದ್ರೂ We read in Revelation 22:20 that Jesus is saying that
I'm coming soon, and we must anxiously wait for the coming of the Lord, saying that, Amen, Lord Jesus, come. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದ 20ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಹಾಗೆ ನಾನು ಬೇಗನೆ ಬರುತ್ತೇನೆಂಬುದಾಗಿ ಆತ ಹೇಳ್ತಾನೆ, ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕರ್ತನಾದ ಯೇಸುವೆ ಬೇಗನೆ ಬಾ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ನಾವು ಸಿದ್ಧರಾಗಿರಬೇಕು. May that be our prayer tonight as we close. ನಾವು ಮುಗಿಸುವಂತ ಸಮಯದಲ್ಲಿ ನಮ್ಮದು ಈ ಪ್ರಾರ್ಥನೆಯಾಗಿ, May Lord Jesus come. ಕರ್ತನಾದ ಯೇಸುವೆ ಬಾ. Thank you so much. ವಂದನೆಗಳು.